ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ, ಕಂಡ ಒಡನೆ ಒಮ್ಮೆ ನಿನ್ನೇ ನಡೆಯುವ ಆಸೆಯ ಜೊತೆ ಸೇರಿ, ಅಲ್ಲಿ ಮೈಲಿಗಲ್ಲು ನಿಂತ ಹಾಗೆ ನೀನೆ ನಿಂತಿದ್ದೆ, ಇನ್ನು ಮುಂದೆ ಎಲ್ಲ ನೀನೇನೆ, ನಂದು ಅನ್ನೋದೆಲ್ಲ ನಿಂದೇನೆ, ಪ್ರೇಮ ಪ್ರೇಮ ನಿಂಗೆ ಪ್ರಣಾಮ, ನಾ ಇನ್ನು ಮುಂದೆ ನಿನ್ನ ಗುಲಾಮ, ನಿನ್ನೆ ತನಕ ಸೋನೆಯಲ್ಲಿ ಸಿಕ್ಕಿಕೊಂಡ ಹೊರಗಿಣಿಯ ತರಹ ನನ್ನ ಮನಸ್ಸು ನೆನೆದೋಯ್ತು, ಸಂತೆಯಲ್ಲಿ ತಪ್ಪಿ ಹೋದ ಮಗು ತರಹ ಮನಸ್ಸು ಕಂಡ ಕ್ಷಣವೇ ಕಳೆದೋಯ್ತು, ಮೊನ್ನೆ ಕನಸಿನಲ್ಲೂ ಬೊಗಸೆ ತುಂಬಾ ಪ್ರೀತಿ ತಂದಿದ್ದೆ, ಇನ್ನು ಮುಂದೆ ಎಲ್ಲ ನೀನೇ, ನೀನು ಇದ್ರೆ ಎಲ್ಲ ಚಂದಾನೆ, ನೀನೇ ನನ್ನ ಪ್ರತಿ ಮುಂಜಾನೆ, ನನ್ನ ಮಾತು ನಿಜ ನಿನ್ನಾನೆ, ಕೊನೆ ತನಕ ದೇವನು ಎಲ್ಲಿಹ ಎಂತಿಹ ಎಂದು ಯಾರನು ಕೇಳದಿರು, ಮಲ್ಲಪ್ಪ ವಿರೂಪಾಕ್ಷ ಕೃಪಾ ಭಾಗ್ಯವಾಡಿ ಅಸ್ಯ ನಾಮಯಸ್ಯ ಅಸ್ಯ ದರ್ಪನಾಮಯಸ್ಯ ಶಾರದಾ ಮಲ್ಲಪ್ಪ ಭಾಗ್ಯವಾಡಿ ನಾಮಯಸ್ಯ ಅಸ್ಯ ಸಕುಟುಂಬಾನಾಂ ಕ್ಷೇಮಂ ಸ್ಥೈರ್ಯಂ ಧೈರ್ಯಂ ವಿದ್ಯ ವಿಜಯಂ ಅಭಯಂ ಆಯುಃ ಆರೋಗ್ಯಂ ಐಶ್ವರ್ಯಂ ಸಕಲ ಐಶ್ವರ್ಯ ಪ್ರಾಪ್ತಿರಸ್ತು. ಶ್ರಾವಣ ಮಾಸದಲ್ಲಿ ಗೃಹ ಪ್ರವೇಶ ನಿಮಿತ್ತವಾಗಿ ಶ್ರೀ ವರ್ಧಶಂಕರ ಪೂಜಾಂ, ಶ್ರೀ ಗಣಪತಿ ಪೂಜಾಂ, ಶ್ರೀ ಗಂಗಾ ಪೂಜಾಂ ಹಾಗೂ ವಾಸ್ತು ಪೂಜಾಂ ಹಾಗೂ ಮಹಾಮಂಗಳಾರತಿ ಪೂಜಾಂ ಕರಿಷ್ಯೆ ಇತಿ ಸಂಕಲ್ಪೆ. ಜಯ ಮಂಗಲಂ ಜಯ ನಮಃ ಪಾರ್ವತೀಶ್ವರ ಮಹಾದೇವ. ಕಣ್ಣು ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು, ದೇವನೋ ಇರುವನೋ ಇಲ್ಲವೋ ಹೇಳು ನೀ. ದೇವನು ಎಲ್ಲಿಹ ಎಂತಿಹ ಎಂದು ಯಾರನ್ನು ಕೇಳದಿರು, ಕಣ್ಣು ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು, ದೇವನೋ ಇರುವನೋ ಇಲ್ಲವೋ ಹೇಳು ನೀ, ದೇವ
ಯಾರನ್ನು ಕೇಳದಿರು. ಕಣ್ಣು ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು. ದೇವನೋ ಇರುವನೋ ಇಲ್ಲವೋ ತಿಳಿಯೋ ನೀ. ದೇವನೋ ಇರುವನೋ ಇಲ್ಲವೋ ಹೇಳು ನೀ. ಅಳುವ ಮಗುವಿನ ಎಂದುಟಿಯಲ್ಲಿ ದೇವರು ನಗುತಿಹನೋ. ವಾಸ್ತುದೇವ ಅಳವಡಿಸಿರ್ತಾನೆ. ಯಾಕಂದ್ರೆ ನೀವು ಆಯಾ ಪ್ರಕಾರ ಅಂದ್ರೆ ವಾಸ್ತು ಪ್ರಕಾರ ಮನೆಯನ್ನ ಕಟ್ತೀರಾ. ಯಾವ ತರ ಕಟ್ತೀರಾ? ಈಶಾನ್ಯಕ್ಕೆ ಜಗಲಿಯನ್ನು ಕಟ್ತೀರಾ, ಆಗ್ನೇಯ ದಿಕ್ಕಿಗೆ ಒಲೆಯನ್ನು ಕೊಡ್ತೀರಾ, ಪೂರ್ವಕ ಉತ್ತರಕ್ಕೆ ಬರುವ ದ್ವಾರನ ಮಾಡ್ತೀರಾ, ನೈಋತ್ಯ ಮತ್ತು ವಾಯುವ್ಯ ಬೆಡ್ರೂಮ್ ಬರುವಂತ ಮತ್ತು ಸಂದಾಸ ಈ ತರ ಒಂದು ಆಯಾ ಪ್ರಕಾರ ಮನೆ ನಿರ್ಮಾಣ ಮಾಡ್ತೀರಾ. ಆದ ಕಾರಣ ನಾವು ಈ ವಾಸ್ತುದೇವನ ಆಹ್ವಾನ ಮಾಡ್ಕೋಬೇಕು. ಮೊದಲಿಗೆ ನಾವು ವಾಸ್ತುದೇವನ ಆಹ್ವಾನ ಮಾಡಿದಾಗ ಆ ವಾಸ್ತು ಯಾವಾಗ ಮೊದಲು ಪ್ರವೇಶವನ್ನು ಮಾಡ್ತಾರಲ್ಲ ಆವಾಗ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬಿ ತುಳುತ್ತದೆ. ನಾವು ವಾಸ್ತುದೇವನ ಪೂಜೆ ಮಾಡಲಾರ್ದೆ ಹಂಗೆ ಪೂಜೆ ಮಾಡಿದ್ರೆ ಅಲ್ಲಿ ವಾಸ್ತುದೇವ ವಾಸ ಆಗೋದಿಲ್ಲ. ಹಂಗಂದ್ರೆ ನೀವು ಆಯಾ ಪ್ರಕಾರ ಮನೆ ಕಟ್ಟಲಾರ್ದಂಗ ಇರ್ತೈತಿ. ಆದ ಕಾರಣ ನಾವು ವಾಸ್ತುದೇವನ ಆಹ್ವಾನ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಅದು ಅಲ್ಲದೆ ನಾವು ರಾಜಯೋಗದಾಗ ಒಂದು ಈ ವಾಸ್ತು ಪುರುಷನ ಅಂದ್ರೆ ವಾಸ್ತುದೇವನ ಪೂಜೆ ವಾಸ್ತು ಪುರುಷ ರಾಜಯೋಗದಾಗ ಯಾಕೆ ಮಾಡ್ಬೇಕಂದ್ರೆ ಯಾಕಂದ್ರೆ ಇನ್ನಿತರ ತಿಂಗಳ ಮಾಡ್ಬೋದು. ನಾವು ಇದಾಗ ಏನ್ ಮಾಡ್ತಿರ್ತಾನ, ಅಡಿಗೆ ಮಾಡ್ತಿರ್ತಾನ, ಇಲ್ಲ ಕಸ ಹೊಡುತ್ತಿರ್ತಾನ, ಇಲ್ಲಪ್ಪ ಅಂದ್ರೆ ಶಯನ ಮಲ್ಕೊಂಡಿರ್ತಾನ. ಈ ತರ ನಾನಾ ವಾಸ್ತುಪುರುಷ ನಾನಾ ಕೆಲಸಗಳನ್ನ ಮಾಡ್ತಾನ. ರಾಜಯೋಗದಾಗ ಯಾಕೆ ಮಾಡ್ಬೇಕಂದ್ರೆ ಯಾವ ತರ ರಾಜಯೋಗದಲ್ಲಿ ರಾಜ್ಯ ಮನದಲ್ಲಿ ಧನ ಕನಕ ವಸ್ತು ವಾಹನ ತುಂಬಿ ತುಳುತ್ತಿರ್ತದಲ್ಲ ಅದೇ ತರನಾಗಿ ನಮ್ಮಲ್ಲಿ ತುಂಬ ತುಳುಕ ಅಂತ ಹೇಳ್ಬಿಟ್ಟು ರಾಜಯೋಗದಾಗ ನಾವು ವಾಸ್ತುಪುರುಷನ ಗೃಹ ಪ್ರವೇಶನ ಮಾಡ್ತೀವಿ. ಎಲ್ಲ ಶಿಲ್ಪಗಳಿಗೂ ಒಂದೊಂದು ಹಿಂದಿನ ಕಥೆ ಇದೆ. ನನ್ನ ಶಿಲ್ಪ ಚೆಲುವೆ ಇವಳ ಮುಂದೆನ್ನ ಬದುಕಿದೆ. ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದಾನೆ ತಾನೇನೆ ಊರೆಲ್ಲ ಹೊಂಬೆಳಕು. ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲೆಲ್ಲಾನು ಕಾಲಡಿ ಹೂವಾಗಿ ಬರಬೇಕು. ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ, ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ. ಚಂಡ ಪ್ರಚಂಡ ಗಂಡರ ಗಂಡ, ರುಂಡ ಮಾಲೆ ಧರಿಸಿ ನಿಂತೋನಿ ರುದ್ರಕಾಳಿ ಮಗನೂ ನೀನಯ್ಯ. ಶ್ರೀ ವೀರಭದ್ರ ಭದ್ರಕಾಳಿ ಪತಿಯೂ ನೀನಯ್ಯ, ರುದ್ರಕಾಳಿ ಮಗನೂ ನೀನಯ್ಯ. ಶ್ರೀ ವೀರಭದ್ರ ಭದ್ರಕಾಳಿ ಪತಿಯೂ ನೀನಯ್ಯ. ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ. ಕಡೆ ಕಡೆ
ಲಿಂಗ ದೀಕ್ಷೆ ಇತ್ತೇ ಮಾರುತಿಗೆ, ಶ್ರೀ ವೀರಭದ್ರ ಚಕ್ರವನ್ನು ಕೊಟ್ಟೆ ಶ್ರೀಹರಿಗೆ. ಪಶುಯಜ್ಞ ಬೇಡ ಎಂದೇನಿ ಶ್ರೀ ವೀರಭದ್ರ, ಶಿವಯಜ್ಞ ರೂಢಿಗೆ ತಂದೇನಿ. ಲಿಂಗ ದೀಕ್ಷೆ ಇತ್ತೇ ಮಾರುತಿಗೆ, ಶ್ರೀ ವೀರಭದ್ರ ಚಕ್ರವನ್ನು ಕೊಟ್ಟೆ ಶ್ರೀಹರಿಗೆ. ಪಶುಯಜ್ಞ ಬೇಡ ಎಂದೇನಿ ಶ್ರೀ ವೀರಭದ್ರ, ಶಿವಯಜ್ಞ ರೂಢಿಗೆ ತಂದೇನಿ. ಗುಗ್ಗುಳವ ಹೊತ್ತೇನಿ, ಒಡಪುಗಳ ನುಡಿದೇನಿ, ಪುರವಂತ ಹೆಸರನ್ನು ಶಿವನಿಂದ ಪಡೆದೇನಿ. ಶಿವಲೋಕದಿ ಘನವೀರನು ಎನ್ನುವಂಥ ಪಟ್ಟ ಕಟ್ಟಿಕೊಂಡು ಮಿರಿದೆ, ರುದ್ರಕಾಳಿ ಮಗನೂ ನೀನಯ್ಯ ಶ್ರೀ ವೀರಭದ್ರ, ಭದ್ರಕಾಳಿ ಪತಿಯೂ ನೀನಯ್ಯ. ರುದ್ರಕಾಳಿ ಮಗನೂ ನೀನಯ್ಯ ಶ್ರೀ ವೀರಭದ್ರ, ಭದ್ರಕಾಳಿ ಪತಿಯೂ ನೀನಯ್ಯ. ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ. ಅಗ್ನಿದೇವನಾಲಿಗೆ ಕೊಯ್ದೇನಿ ಶ್ರೀ ವೀರಭದ್ರ, ಸೂರ್ಯದೇವ ಹಲ್ಲನು ಮುರಿದೇನಿ. ಮುಳ್ಳಾವುಗೆ ಮೆಟ್ಟಿ ನಿಂತೇನಿ ಶ್ರೀ ವೀರಭದ್ರ, ಬಿಲ್ಲು ಬಾಣ ಖಡ್ಗ ಹಿಡಿದೇನಿ. ಅಗ್ನಿದೇವನಾಲಿಗೆ ಕೊಯ್ದೇನಿ ಶ್ರೀ ವೀರಭದ್ರ, ಸೂರ್ಯದೇವ ಹಲ್ಲನು ಮುರಿದೇನಿ. ಮುಳ್ಳಾವುಗೆ ಮೆಟ್ಟಿ ನಿಂತೇನಿ ಶ್ರೀ ವೀರಭದ್ರ, ಬಿಲ್ಲು ಬಾಣ ಖಡ್ಗ ಹಿಡಿದೇನಿ. ಚರ್ಮದಿಂದ ವಾದ್ಯಗಳ ಮಾಡಿದವನು ನೀನಯ್ಯ, ವೀರಶೈವ ಧರ್ಮವನು ಸಾರಿದವನು ನೀನಯ್ಯ. ಶರಣೆನ್ನುತ್ತ ಬಳಿ ಬಂದೆವು ಸಲಹಯ್ಯ ಕೊಡಚಿ ಕ್ಷೇತ್ರ ವೀರಭದ್ರ, ರುದ್ರಕಾಳಿ ಮಗನೂ ನೀನಯ್ಯ ಶ್ರೀ ವೀರಭದ್ರ, ಭದ್ರಕಾಳಿ ಪತಿಯೂ ನೀನಯ್ಯ. ರುದ್ರಕಾಳಿ ಮಗನೂ ನೀನಯ್ಯ ಶ್ರೀ ವೀರಭದ್ರ, ಭದ್ರಕಾಳಿ ಪತಿಯೂ ನೀನಯ್ಯ. ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ, ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ. ಚಂಡ ಪ್ರಚಂಡ ಗಂಡರ ಗಂಡ, ರುಂಡ ಮಾಲೆ ಧರಿಸಿ ನಿಂತೋನೆ, ರುದ್ರಕಾಳಿ ಮಗನೂ ನೀನಯ್ಯ ಶ್ರೀ ವೀರಭದ್ರ, ಭದ್ರಕಾಳಿ ಪತಿಯೂ ನೀನಯ್ಯ. ರುದ್ರಕಾಳಿ ಮಗನೂ ನೀನಯ್ಯ ಶ್ರೀ ವೀರಭದ್ರ, ಭದ್ರಕಾಳಿ ಪತಿಯೂ ನೀನಯ್ಯ. ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ.